ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೊಂದು ಪದಕ್ಕೆ ಒಂದೊಂದು ಅರ್ಥ ಇದೆ. ದೈವಗಳು ನೀನು ಗಂಡ ಹೆಂಡತಿ ಎಂಬ ಪದವನ್ನು ಉಪಯೋಗಿಸಲಿಕ್ಕೆ ಇಲ್ಲ, ಅಥವಾ ನಿಮ್ಮ ಹೆಸರನ್ನು ಹೇಳುವುದಿಲ್ಲ. ನಮಗೆಲ್ಲ ಬ್ರಹ್ಮವರ್ಗ ಅಂತ ಹೇಳ್ತದೆ, ಉಳಿದವರಿಗೆ ಅದು ಕಟ್ಟಲೆಯ ಪ್ರಕಾರ ಒಬ್ಬೊಬ್ಬರ ಹೆಸರನ್ನು ಕರೀತದೆ. ಎದ್ದು ನಿಂತು ನಾವು ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು. ಮೊದಲಿಗೆ ಬಂದ ಕೂಡಲೇ ಹೇಳುವಂಥದ್ದು ನಂಬಿ ಸಂಸಾರ ಅಂತ, ನನ್ನನ್ನು ನಂಬುವಂಥ ಸಂಸಾರ ಅಂತ. ಆವಾಗ ನಾನು ಗೌರವಾಧ್ಯಕ್ಷನಾಗಿದ್ದರೆ ನಂಬಿ ಸಂಸಾರ ಅಂದರೆ ನನ್ನ ಇಡೀ ತಂಡ, ಸದಸ್ಯರು, ಕೋಶಾಧಿಕಾರಿ, ವೈಸ್ ಪ್ರೆಸಿಡೆಂಟು ಎಲ್ಲರೂ. ಹಾಗೆ ಅವರಿಗೆ ಸಂಬೋಧನೆ ಮಾಡುವಾಗ ನಂಬಿ ಸಂಸಾರ ಅಂದರೆ ನಿಮ್ಮ ಚಲನಚಿತ್ರದ ಒಂದು ತಂಡ, ಅದರಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಒಂದು 5 ತಿಂಗಳೊಳಗೆ ಎಲ್ಲವನ್ನು ಸರಿ ಮಾಡಿ ಕೊಡ್ತೇನೆ ಅಂತ ದೈವ ಉತ್ತರವನ್ನು ಕೊಟ್ಟಿತು. ಪ್ರತಿಯೊಬ್ಬನ ಏಳಿಗೆಗೆ ಯಾರಾದರೂ ಒಬ್ಬ ಅಡ್ಡ ಇದ್ದೇ ಇರ್ತಾನೆ. ಏನು ಮಾಡದ ಭಿಕ್ಷುಕನಿಗೂ ಕಲ್ಲೊಡೆಯುವವರಿದ್ದಾರೆ, ಒಳ್ಳೆಯದಲ್ಲಿ ಹೋಗುವವರಿಗೂ ಕಾರಿನಿಗೆ ಕಲ್ಲೊಡೆಯುವವರಿದ್ದಾರೆ. ಆದ್ದರಿಂದ ತಾಯಿಯಾದವಳು ಮಕ್ಕಳಿಗೆ, ನೀವೀಗ ನಿಮಗೆ ಗೊತ್ತಿದೆ, ಶಾಲೆಗೆ ಹೋಗುವಾಗ ಜಾಗ್ರತೆಯಲ್ಲಿ ಹೋಗು ಅಂತ ಹೇಳೋದು. ಅಂದರೆ ಎಂತ ಅಂತ ಕೇಳಲಿಕ್ಕಿಲ್ಲ. ಅಮ್ಮ ಆದವರು ಜಾಗ್ರತೆಯಲ್ಲಿ ಹೋಗು, ಎಡವಿ ಬೀಳಬೇಡ ಅಂತ ಹೇಳುವಂಥದ್ದು. ಅಂತಹ ಭಾಷೆಯನ್ನು ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ವಾರಾಹಿ ಪಂಜುರ್ಲಿ ಅವರಿಗೆ ಏನು ಗಡಿಬಿಡಿ ಮಾಡಬೇಡ, ಏನು ಇದು ಸಹ ಇಟ್ಟುಕೊಳ್ಬೇಡ, 5 ತಿಂಗಳೊಳಗೆ ಏನಾದರೂ ಕಿರಿಕಿರಿ ಇದ್ದರೆ ಅದನ್ನು ಸರಿ ಮಾಡಿ ಕೊಡ್ತೇನೆ ಎಂಬಂಥ ಮಾತನ್ನು ಕೊಟ್ಟಿದೆ. ಅದರೊಂದಿಗೆ ಮಾತು ಕೊಡುವಾಗ ದೈವಗಳ ಹತ್ರ ನಾವು ಹೋಗಿ ನಿಂತ ಕೂಡಲೇ 1 ತಿಂಗಳ ನಂತರ, 2 ತಿಂಗಳ ನಂತರ, ನಮ್ಮ ಮಾಸಗಳಲ್ಲಿ ಬೇಷ ಮಾಸ, ವೃಷಭ ಮಾಸ ಹೀಗೆಲ್ಲ ಉಂಟು, ಇದರಲ್ಲಿ ಸರಿ ಮಾಡಿ ಕೊಡ್ತೇನೆ ಅಂತ ಹೇಳುವಂಥದ್ದು ಒಂದು ವಾಡಿಕೆ. ಆ ರೀತಿಯ ವಾಡಿಕೆಯನ್ನು, ಸಂಪ್ರದಾಯವನ್ನು, ಕಟ್ಟಳೆಗಳನ್ನು ಮುರಿಯದ ರೀತಿಯಲ್ಲಿ ದೈವಗಳು ಉತ್ತರವನ್ನು ನೀಡಿದೆ. ಅವರು ಸಂತೋಷದಲ್ಲಿ ಗಂಡ ಹೆಂಡತಿ ಪ್ರಸಾದವನ್ನು ಸ್ವೀಕರಿಸಿ ಮಕ್ಕಳು ಕೂಡ ಸಂತೋಷದಲ್ಲಿದ್ದರು. ಅದು ಪದ ಹಾಳನ್ನು ಅಳಿಪಾವೆ, ಹಾಳಾದದ್ದನ್ನು ನಾಶ ಮಾಡಿಬಿಡ್ತೇನೆ, ಎಡ್ಡೆನು ಒರಿಪಾವೆ, ಒಳ್ಳೆಯದನ್ನು ನಾನು ಉಳಿಸಿಕೊಡ್ತೇನೆ, ನಂಬಿ ಸಂಸಾರಕ್ಕೆ ಇಂಬುಗೊರ್ಪೆ, ನೀವು ನಂಬಿದಂಥ ಎಲ್ಲ ಸಂಸಾರಗಳಿಗೆ ನಾನು ಒಳ್ಳೆಯ ರೀತಿಯ ಆಶೀರ್ವಾದವನ್ನು ಕೊಡ್ತೇನೆ, ಈ ಮಣ್ಣಿಗೆ ಯಾರಿಗೆ ಬಂದಿದ್ದಾನೆ ಅವನಿಗೆ ನಾನು ಒಳ್ಳೆಯದು ಮಾಡ್ತೇನೆ ಎಂಬಂಥ ಪದವನ್ನು ಉಪಯೋಗಿಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಎರಡನೇ ಸಂಶಯಗಳು ನಮಗೆ ಬರಲಿಲ್ಲ. ನಮಗೀಗ ಟಿ ವಿಯಲ್ಲಿ ನೋಡಿದ ಮೇಲೆ ಸುರಾದದ್ದು ಇಲ್ಲ, ಅಂಥದ್ದು ಯಾವುದೇ ನಡೀಲಿಲ್ಲ. ಒಳ್ಳೆಯದರಲ್ಲಿದ್ದರು. ಒಂದು ವೇಳೆ ಇದ್ದರೆ ಅವರು ಒಬ್ಬೊಬ್ಬರೇ ಬರ್ತಿದ್ದರು. ಇಬ್ಬರು ಬಂದಿದ್ದಾರೆ, ಚಂದದಲ್ಲಿ ಕಾರ್ಯಕ್ರಮವನ್ನು ನೋಡಿದ್ದಾರೆ. ತಾರ 2 ಪದವನ್ನೇ ತೆಗಿಲಿಲ್ಲ, ನಾನೇ ಚಲನಚಿತ್ರ ಅಂತ ಪದವನ್ನು ತೆಗೆದದ್ದು. ಯಾಕೆಂದರೆ ಅವರು ಫಿಲ್ಮ್ ಆ್ಯಕ್ಟರ್ ಅಂತ ಗೊತ್ತುಂಟು, ಮುಂದೆ ಅದು ಬರ್ತದೆ ಅಂತ ಆಸೆಯಲ್ಲಿದ್ದಾರೆ. ಕಾಂತಾರ 2 ಏನು ಬರ್ತದೆ ಅಂತ ಸಹ ಗೊತ್ತಿಲ್ಲ. ಆದ್ದರಿಂದ ಚಲನಚಿತ್ರ ಅಂತ ನಾನು ತೆಗೆದದ್ದು. ಅವರಾಗಿ ಯಾವುದೇ ವಿಚಾರವನ್ನು ದೈವದ ಎದುರು ಪ್ರಸ್ತಾವ ಮಾಡಲಿಲ್ಲ. ಅವರು ಸುಮ್ಮನೆ ಸಿಂಪಲ್ ಆಗಿ ನಿಂತುಕೊಂಡಿದ್ದರಷ್ಟೇ.